ज्या इदमाकार प्रत्यक्ष वृत्ती होवे ता विषय उपीत चेतन वृत्ती उपीत चेतन का अभेद ही होवे है. ಎಲ್ಲಿ ಇದ್ಮಾಕಾರ ಪ್ರತ್ಯಕ್ಷ ವೃತ್ತಿ ಆಗುವುದೋ ಅಲ್ಲಿ ವಿಷಯ ಅಂದ್ರೇ ಇದಮ, ವಿಷಯ ಉಪೀತ ಚೇತನ, ಆ ಇದ್ಮಾಕಾರ ಉಪಿ ಚೇತನ ಮತ್ತು ಈಗ ವೃತ್ತಿ ಹೋಗಿ ಸಂಬಂಧ ಆಗ್ಯದಲ್ಲ, ಈ ವೃತ್ತಿ ಉಪಿ ಚೇತನ ಅಭೇದನೆ ಆಗ್ತದಲ್ಲ. ಆದ್ದರಿಂದ ಎರಡೂ ವಿಷಯಗಳು ಎರಡು ಅಂದರೆ ವೃತ್ತಿ ಮತ್ತು ವಿಷಯ ಏಕದೇಶದಲ್ಲಿ ಇರೋದ್ರಿಂದ ಎರಡುಗಳ ಅಭೇದ ಆಗ್ತದೆ. ವೃತ್ತಿ ಮತ್ತು ವಿಷಯ ಎರಡೂಗಳು ಏಕದೇಶದಲ್ಲಿ ಅಭೇದನೆ ಅದಲ್ಲ. ಆದ್ದರಿಂದ ಉಕ್ತ ರೀತಿ ಶೇ ಅಂದರೆ ನೀವು ಮೇಲೆ ಹೇಳಲ್ಪಟ್ಟಂಥ ರೀತಿಯಿಂದ ವಿಷಯವರ ಜ್ಞಾನಕ್ಕೆ ಉಪಾದಾನಕ ಕಥನ್ ಅಧಿಷ್ಠಾನಕ ಕಥನ್ ಭೇದ ಕಥನ್ ಸಂಭವೇ ನಹಿ, ಸಂಭವೇ ನಹಿ. ತೀತನು ಯಾನ್ ಸಂಭವೇ ನಹಿ ಅಂದ್ರೆ ನೀವು ಒಂದು ಸರ್ಪಕ್ಕೆ ಸರ್ಪ ರಜತಕ್ಕೆ ಉಪಾದಾನ ಕಾರಣ ಎರಡು ಹೇಳಿದ್ರಿ. ಒಂದು ತಮಗುಣ ಉಪಾದಾನ ಹೇಳಿದ್ರಿ, ಸತ್ವಗುಣ ಉಪಾದಾನ ಹೇಳಿದ್ರಿ. ಈ ಸರ್ಪಕ್ಕೆ ಅಧಿಷ್ಠಾನ ಏನು ಹೇಳಿದ್ರಿ? ರಜ್ಜೋಚನ ಚೇತನ. ಸರ್ಪಜ್ಞಾನಕ್ಕೆ ಅಧಿಷ್ಠಾನ ಇದ್ಮಾಕಾರ ವೃತ್ತಿ ಉಪಿ ಚೇತನ ಅಧಿಷ್ಠಾನ. ವಿಷಯಕ್ಕೊಂದು ಅಧಿಷ್ಠಾನ ಬೇರೆ, ಜ್ಞಾನಕ್ಕೊಂದು ಅಧಿಷ್ಠಾನ ಬೇರೆ, ಮತ್ತು ಇದಕ್ಕೊಂದು ಉಪಾದಾನ ಕಾರಣ ಬೇರೆ, ಇದಕ್ಕೊಂದು ಉಪಾದಾನ ಜ್ಞಾನಕ್ಕೊಂದು ಉಪಾದಾನ ಕಾರಣ ಅಂತ ಕಡೆ. ಈ ಉಪಾದಾನ ಕಾರಣದಲ್ಲಿ ಮತ್ತು ಅಧಿಷ್ಠಾನದಲ್ಲಿ ಹಿಂಗೇನು ಭೇದ ಹೇಳಿರಲ್ಲ, ಹಿಂಗೆ ಭೇದ ಹೇಳೋದು ಸಂಭವಿಸೋದಿಲ್ಲ. ಯಾಕೆ? ಈಗ ಇದ್ಮಾಕಾರ ಆಯ್ತಂದ್ರೆ ಪ್ರತ್ಯಕ್ಷ ಇದಮ್ದು ಈಗ ಪ್ರತ್ಯಕ್ಷ ಜ್ಞಾನ ನಮಗೆ ನಿಮ್ಗೆ ಆಯ್ತಪ್ಪ ಅಂದರೆ ಈ ಇದಮ್ ಇದು ವಿಷಯ, ಈ ವಿಷಯ ಉಪಿ ಚೇತನ ವೃತ್ತಿ ಉಪಿ ಚೇತನ ಎರಡೂ ಒಂದೇ ಜಾಗನಾಗಲ್ಲ ಇದು, ಹೌದು. ಹಿಂಗೆ ಪ್ರತ್ಯಕ್ಷ ಆದಮೇಲೆ ಈಗ ಇದ್ರ ಭೇದ ಇಲ್ಲ, ಅದು ಚೇತನದ ಭೇದ ಐತೇನು? ಇಲ್ಲವೇ ಇಲ್ಲ. ಹಿಂಗೆ ಇರ್ತಿರ್ಲಿಕ್ಕಾಗಿ ನೀವು ಆ ವಿಷಯಕ್ಕೊಂದು ಅಧಿಷ್ಠಾನ ಜ್ಞಾನಕ್ಕೊಂದು ಅಧಿಷ್ಠಾನ, ವಿಷಯಕ್ಕೊಂದು ಉಪಾದಾನ ಕಾರಣ ಜ್ಞಾನಕ್ಕೊಂದು ಉಪಾದಾನ ಕಾರಣ, ಹಿಂಗೆ ಭೇದ ಯಾಕೆ ಹೇಳಿರಿ ಅಂತ ಒಂದು ಶಂಕ ತಿಳಿತ. ಇದು ಇಲ್ಲಿ ಅಷ್ಟನ್ನು ಕೊಟ್ಟಿಲ್ಲ ಆದರೂ ವಿಚಾರ ಸಾಗರ ಜವಳ 138 ते 145 ಅಂಕ 4ನೇ ತರಂಗಗಳು ವಿಸ್ತಾರ. ಇದಕ್ಕಿಂತ ವಿಸ್ತಾರ ಕೊಟ್ಟರಲ್ಲಿ ಒಂದೊಂದು ಶಂಕ ಮಾಡಿ ಶಂಕ ಸಮಾಧಾನ 138 ते 145 ತಕ್ಕ ಐತೆ ನೋಡ್ರಿ ಅಂಕ. ವಿಚಾರ ಸಾಗರ ಅಂಕ 4ನೇ ತರಂಗದಾಗ ವಿಚಾರ ಸಾಗರ 4ನೇ ತರಂಗ ಅಂಕ 138 ಅಂಕ ಹಿಡಿದು 145 ಅಂಕ ತಕ್ಕ. ಒಂದು 138 ಅಂಕ ಮುಂದೆ 145 ಅಂಕದಾಗ ಲಾಸ್ಟ್ 5 ವಿಚಾರ ಸಾಗರ 4ನೇ ತರಂಗ 4ನೇ ತರಂಗದಾಗ ನಿಮ್ಮ ಶಂಕ ತಿಳಿತೇನೆ, ಒಂದು ಶಂಕ ತಿಳಿತೇನೆ. ಯದ್ಯಪ್ಕಾಲಿಂದ ಅಭಿಪ್ರಾಯನು ಉಪೀತದ ಅಭೇದ ಆದಮೇಲೆ ಮತ್ತು ಪುನಃ ರಜ್ಜು ಎರಡೂ ಉಪೀತಗಳದು ವೃತ್ತಿ ಉಪೀತ ವಿಷಯ ಉಪೀತ ಎರಡೂ ಎರಡೂ ಉಪೀತಗಳದು ಒಂದೇ ಬಂದ ಕಾಲದಾಗ ಮತ್ತು ಪುನಃ ನೀವು ರಜ್ಜು ಉಪೀತ ಚೇತನ ಸರ್ಪಕ್ಕೆ ಅಧಿಷ್ಠಾನ, ಇದ್ಮಾಕಾರ ವೃತ್ತಿ ಉಪಿ ಚೇತನ ಸರ್ಪ ಜ್ಞಾನಕ್ಕೆ ಅಧಿಷ್ಠಾನ, ಹಿಂಗೆ ಭಿನ್ನ ಅಧಿಷ್ಠಾನ ಒಪ್ಪುವುದು ಅಯೋಗ್ಯ ಇರುತ್ತದೆ. ಅಭೇದ ಆದಮೇಲೆ ಮತ್ತೆ ಯಾಕೆ ಎರಡು ಹೇಳ್ತೀರಿ ಅಂತ ಅವನ ಅಭಿಪ್ರಾಯ. ಎರಡು ಭಿನ್ನ ಅಧಿಷ್ಠಾನ ಹೇಳಿದರೆ ಆ ರಜ್ಜು ಅಧಿಷ್ಠಾನ ಜ್ಞಾನದಿಂದ ಕೇವಲ ಸರ್ಪದೇ ನಿವೃತ್ತಿ ಅಂತೂ ಅಲ್ಲಿ ನೀವು ಅಧಿಷ್ಠಾನ ಜ್ಞಾನ ಹೇಳಿದ್ರಿ. ಮುಂದೆ ಶಂಕ ಹೇಳ್ತಾನೆ ಮತ್ತೆ ಜ್ಞಾನ याते उक्त रीति से विषय और ज्ञान के उपादान का अधिष्ठान का भेद कथन संभवे नहीं. जो सर्पाधिक विषय के अधिष्ठान थे सर्प ज्ञान के सर्प ज्ञान ತಿಳಿತದೆ सर्प ज्ञान के अधिष्ठान को भिन्न मानोगे तो भिन्न ಒಪ್ಪಿದಾದರೆ
ಸರ್ಪ ವಿಷಯ. ಆ ವಿಷಯದ ಅಧಿಷ್ಠಾನ ಯಾವುದು? ರಜ್ಜು. ಆ ರಜ್ಜು ಅಧಿಷ್ಠಾನಕ್ಕಿಂತಲೂ ಆ ಸರ್ಪದ ಜ್ಞಾನದ ಅಧಿಷ್ಠಾನ ಭಿನ್ನ ಅಂತ ಒಪ್ಪಿದೆವು ನಾವು. ಇದಮಾಕಾರ ವೃತ್ತಿ ಉಪೀತಿ ಚೇತನ ಜ್ಞಾನಕ್ಕೆ ಅಧಿಷ್ಠಾನ ಒಪ್ಪಿದೆವು. ನೀವು ಒಪ್ಪಿದ್ದಾದರೆ ಭಿನ್ನವಾನೋಗಿತ್ತು. ಸರ್ಪಾಧಿಕನಿಕೆ अधिष्ठानते सर्पाधिकन के ज्ञान की निवृत्ति नहीं होगी. सर्पाधिकन के ज्ञान की निवृत्ति नहीं होगी. ಯಾಕೆ? ಅಧಿಷ್ಠಾನ ಜ್ಞಾನ ಆದರೇ ಅಧ್ಯಸ್ಥದ ನಿವೃತ್ತಿ ಆಗುತ್ತದೆ. ಹಿಂಗೆ ನಿಯಮದ ಅಧಿಷ್ಠಾನ ಜ್ಞಾನ ಆಯಿತು ಅಂದರೆ ಅಧ್ಯಸ್ಥದ ನಿವೃತ್ತಿ ಆಗುತ್ತದೆ. ಪರಂತು ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಅವು ಚಿನ್ನ ಚೇತನ ಹೌದಿಲ್ಲ. ಪರಂತು ಸರ್ಪಜ್ಞಾನಕ್ಕೆ ಇದಮಾಕಾರ ವೃತ್ತಿ ಉಪಚೇತನ ಅಧಿಷ್ಠಾನ ಹೌದಿಲ್ಲ. ಅಂದಮೇಲೆ ನೀವು ಒಂದು ವೇಳೆ ಸರ್ಪಾಧಿಕ ಅಧಿಷ್ಠಾನ ಸರ್ಪಾದಿಗಳ ಜ್ಞಾನಕ್ಕೆ ಅಧಿಷ್ಠಾನ ಭಿನ್ನ ಒಪ್ಪಿದರೆ ಸರ್ಪಾಧಿಕನಿಕೆ ಅಧಿಷ್ಠಾನತೆ ಸರ್ಪಾಧಿಕನಿಕೆ ಜ್ಞಾನ ಕಿ ನಿವೃತ್ತಿ ನೈ ಹೋಗಿ. ಸರ್ಪದ ಜ್ಞಾನದ ನಿವೃತ್ತಿ ಆಗುವುದಿಲ್ಲ. ಸರ್ಪಜ್ಞಾನ ಅಧಿಷ್ಠಾನ ಭಿನ್ನ ಒಪ್ಪಿದರೆ ಅಧಿಷ್ಠಾನ ಯಾವ ಜ್ಞಾನದಿಂದಲೇ ಅಧ್ಯಸ್ಥ ನಿವೃತ್ತಿ. ಆ ಇದಮಾಕಾರ ವೃತ್ತಿ ಉಪಿ ಚೇತನ ಏನೈತಲ್ಲ ಅದು ಸರ್ಪಕ್ಕೆ ಅಧಿಷ್ಠಾನ ಅಲ್ಲ, ಸರ್ಪಜ್ಞಾನಕ್ಕೆ ಅಧಿಷ್ಠಾನ ಅದು ಹೌದಿಲ್ಲ. ಮತ್ತು ಸರ್ಪಜ್ಞಾನಕ್ಕೆ ಅಧಿಷ್ಠಾನ ಇದ್ರೆ ಆ ಸರ್ಪಜ್ಞಾನಕ್ಕೆ ಅಧಿಷ್ಠಾನದು ಇದರ ಸರ್ಪದ ನಿವೃತ್ತಿ ಆಗ್ತದೇನು? ಹಗ್ಗದ ಜ್ಞಾನ ಆಯ್ತಪ್ಪ ಅಂದ್ರೇ ಸರ್ಪದ ನಿವೃತ್ತಿ. ಅಧಿಷ್ಠಾನ ಜ್ಞಾನ ಆಗಿದ್ರೇ ಅಧ್ಯಸ್ಥದ ನಿವೃತ್ತಿ ಇದು ನಿಯಮ. ಆ ಸರ್ಪಕ್ಕೆ ಇದಮಾಕಾರ ವೃತ್ತಿ ಉಪಿ ಚೇತನ ಅಧಿಷ್ಠಾನ ಅಲ್ಲ. ಒಂದು ವೇಳೆ ಹಿಂಗೆ ಹೇಳಿದರೆ ನಿವೃತ್ತಿ ಆಗಬೇಕು. ನಿವೃತ್ತಿ ನೈ ಹೋಗಿ ಕಾಯತೆ अपने अधिष्ठान ज्ञानते अध्यस्थಕ್ಕೆ ನಿವೃತ್ತಿ ಹೋಗಬೇಕು. ಇದು ನಿಯಮ ಪಾಠ ಮಾಡಬೇಕು. ತನ್ನ ಅಧಿಷ್ಠಾನ ಜ್ಞಾನದಿಂದಲೇ ಅಧ್ಯಸ್ಥದ ನಿವೃತ್ತಿ ಆಗುತ್ತದೆ. जो अन्य के अधिष्ठान ज्ञानते अध्यस्थ की निवृत्ति होवे तो ಒಂದು ವೇಳೆ ಅನ್ಯ ಅಧಿಷ್ಠಾನ ಜ್ಞಾನದಿಂದ ಅನ್ಯ ಅಂದರೆ ಬೇರೆ ಅಧಿಷ್ಠಾನ ಜ್ಞಾನದಿಂದ ಈಗ ಶಕ್ತಿ ಹಗ್ಗಕ್ಕೆ ಅಧಿಷ್ಠಾನ ಯಾವುದು? ಹಗ್ಗಕ್ಕೆ ಹಾವಿಗೆ ಅಧಿಷ್ಠಾನ ಹಗ್ಗ. ಹಾವಿಗೆ ಅಧಿಷ್ಠಾನ ಹಗ್ಗ ಹಗ್ಗದ पण ಶಕ್ತಿ ಜ್ಞಾನದಿಂದ ಆ ಸರ್ಪದ ನಿವೃತ್ತಿ ಆಗಲ್ಲ. ಇದರ ನಿಮ್ಗೆ ಅನುಭವ ಬರ್ತದಿಲ್ಲ. ಹಗ್ಗ ಅಧಿಷ್ಠಾನ ಹಾವಿ ಏನು ಅಧ್ಯಸ್ಥ ವಸ್ತು ಹಾವಿಗೆ ಅಧಿಷ್ಠಾನ ಹಗ್ಗ ಹೌದಿಲ್ಲ. ಪರಂತು ನಿಮ್ಗೆ ಶಕ್ತಿ ಅಧಿಷ್ಠಾನ ಶಕ್ತಿ ಜ್ಞಾನ ಆದ ಕೂಡಲೇ ಹಾವಿನ ನಿವೃತ್ತಿ ಆಗ್ತದೇನು? ಆಗುವುದಿಲ್ಲ. ಅಂದರೆ ಅನ್ಯ ಅಧಿಷ್ಠಾನ ಆ ಅಧಿಷ್ಠಾನ ಬಿಟ್ಟು ಬೇರೆ ಅಧಿಷ್ಠಾನ ಜ್ಞಾನದಿಂದ ಆ ಅಧ್ಯಸ್ಥ ನಿವೃತ್ತಿ ಆಗುವುದೇ ಇಲ್ಲ. ಜೋ ಅನ್ಯಕ್ಕೆ ಅಧಿಷ್ಠಾನ ಜ್ಞಾನತೆ ಅಧ್ಯಸ್ಥಕ್ಕೆ ನಿವೃತ್ತಿ ಹೋವೇತು. ಒಂದು ವೇಳೆ ಕದಾಚಿತ್ ಹಿಂಗೆ ಆಗ್ತಾ ಇದ್ದಿದ್ರೆ ಏನು? ಸರ್ಪಕ್ಕೆ ಅಧಿಷ್ಠಾನ ರಜ್ಜುಕೆ ಜ್ಞಾನತೆ ಸರ್ಪ ಅಧಿಷ್ಠಾನ ಹಗ್ಗದ ಜ್ಞಾನದಿಂದ ಅಧ್ಯಸ್ಥ ಸಂಸಾರಕ್ಕೆ ನಿವೃತ್ತಿ ಹುವಾ ಚಾಹಿಯೆ. ಪ್ರಪಂಚದ ಅಧ್ಯಸ್ಥ ಇದು ಇದಕ್ಕೆ ಬ್ರಹ್ಮಚೇತನ ಅಧಿಷ್ಠಾನ ಇದ್ದಾನೆ. ಈ ಪ್ರಪಂಚಕ್ಕೆ ಅಧಿಷ್ಠಾನ ಆತ್ಮ ಅಥವಾ ಬ್ರಹ್ಮ ಅಧಿಷ್ಠಾನ ಇದ್ದಾನೆ. ಪರಂತು ಒಂದು ವೇಳೆ ಅನ್ಯ ಅಧಿಷ್ಠಾನದಿಂದ ಅಧ್ಯಸ್ಥದ ನಿವೃತ್ತಿ ಆದರೆ ಆ ಹಗ್ಗದ ಜ್ಞಾನದಿಂದ ಅಧಿಷ್ಠಾನ ಹಗ್ಗ ಜ್ಞಾನದಿಂದ ಈ ಪ್ರಪಂಚ ನಿವೃತ್ತಿ ಆಗಬೇಕು. ಆಗ್ತದೇನು? ಆಗುವುದಿಲ್ಲ. ಯಾತೆ एक के ज्ञान थे सर्पाधिक विषय और तिनके ज्ञान की आपत्ति के अर्थ दोनों का अधिष्ठान एक ही मानना योग्य. ಎರಡೂ ಒಂದೇ ಅಧಿಷ್ಠಾನ ಒಪ್ಪುದು ಯೋಗ್ಯ ಇರುತ್ತದೆ. ಹಿಂಗೆ ಶಂಕ ಇರ್ತಿಲ್ಲ. ಇದರ ಶಂಕನೇ ನೋಡು ತಿಳಿಸಿ ನಿಮ್ಮದು. ಇದು ಶಂಕ ಇಲ್ಲ. ಇದು ತನಕ ಇದು ಶಂಕನೇ ಅದು. ಇದೇ ಶಂಕದಾಗ ಅವರು ನಿಮಗೆ ತಿಳಿಸು ಸಲುವಾಗಿ ಇದನ್ನು ಅವರೇ ಬರ್ದಾರ. ಒಬ್ಬರೇ ನಿಶ್ಚಲದಾಸರೇ ಬರ್ದಾರೆ. ಪಣ ಅಲ್ಲಿ ಅಧಿಕಾರಿಗಳು ಈಗ ಇಲ್ಲಿ ಕೇಳಕ್ಕೆ ಬಂದಾರೆ. ಈಗ ಎಕ್ದಮ್ ಇಲ್ಲಿ ಹೇಳಿದ್ರೆ ಅವ್ರು ತಿಳಿಯಲ್ಲ ಅಂತ ತಿಳ್ಕೊಂಡು ಒಂದೊಂದು ಶಂಕ ಮಾಡ್ಕೋ ಸಮಾಧಾನ ಪ್ರತಿಯೊಂದು ಶಂಕಾ ಸಮಾಧಾನ ಹಿಂಗೆ 4-5 ಹೆಡಿಂಗ್ ಬರ್ದಾರೆ ಅಲ್ಲಿ. 138 ಸಾಗರದ 145 ಅಂತ ತಿಳಿತದ. 7 ಹೆಡಿಂಗ್ ಅದಾವೆ. ಅಂದರೆ 7 ಶಂಕ 7 ಸಮಾಧಾನ ತಿಳಿತೀನಿ. ಅವಶ್ಯವಾಗಿ ಅದು
ಸಂಪೂರ್ಣ ಈ ಭ್ರಾಂತಿಗಳದಾಗ ಹೆಂಗೆ ಆಗ್ತದಲ್ಲ ಪ್ರಕ್ರಿಯೆ ಏನದ ಅದೆಲ್ಲ ಅದು ಓದಿದ್ರೆ ತಿಳಿತೈತೆ ನೋಡ್ರಿ. ಎಲ್ಲಿ ಬೇಕಾದ್ರೆ ಈ ಅಧ್ಯಾಸದ ಏನೇನು ಅದಾವಲ್ಲ ಅವು ಎಲ್ಲ ಸರಿಯಾಗಿ ಅವ್ರು ಶಂಕಾ ಸಮಾಧಾನ ಮಾಡಿ ತಿಳಿತೈತಿ. ನಿಮ್ಗೆ ಶಂಕಾ ತಿಳಿತಲ್ಲ ಹಾಂ. ಈಗ ಯಾ ಶಂಕಾಕ ಏ ಸಮಾಧಾನ ಹೈ, ಈ ಶಂಕೆಗೆ ಈ ಸಮಾಧಾನ ಇರುತ್ತದೆ. ವಿವಾದ ಭಂಜನ समाधान. एक जहाँ एक ही वस्तु का उपाधिकृत भेद होवे तो उपाधि की निवृत्ति से अभेद होवे. दोनों उपाधि एक देश में होवे भी उपित का अभेद होवे. परंतु ಈಗ ಅವರು ನಿಮ್ಮ ಹಿಂದೆ ಒಮ್ಮೆ ಪ್ರಥಮ ಇದರಲ್ಲಿ ಬಂದಿದ್ದು ನೋಡಿ, ಎಲ್ಲಿ ಎರಡು ಉಪಾಧಿಗಳು ಭಿನ್ನ ಭಿನ್ನ ಇರುವವು. ಈ ಘಟ ಮಠ ಭಿನ್ನ ಭಿನ್ನ ಅದಾವೆ ಹೌದಿಲ್ಲ. ನಾವು ಘಟ ತಂದು ಮಠದಾಗ ಇಟ್ಟೆವು ಅಂದ್ರೆ ಆ ಮಠ ಉಪೀತ ಘಟ ಉಪೀತ ಎರಡು ಒಂದೇ ಅದು ಹೌದಿಲ್ಲ. ಉಪೀತ ಉಪೀತ ಘಟ ಉಪೀತ ಮಠ ಉಪೀತ ಹೌದಿಲ್ಲ. ಅಂತೂ ಎರಡು ಉಪಾಧಿಗಳು ಎಲ್ಲೆಲ್ಲಿ ಭಿನ್ನ ಭಿನ್ನ ಇರುವವು ಅಲ್ಲಿ ಆ ಘಟ ಮಠ ಒಂದು ಸ್ಥಳದಲ್ಲಿ ಬಂದು ಅಂದರೆ ಆ ಉಪೀತ ದಾಬೇದ ಆಗುತ್ತದೆ. जहाँ एक ही वस्तु का घट रूप वस्तु का उपाधिकृत भेद होवे तो उपाधि की निवृत्ति उपाधिಗಳ ನಿವೃತ್ತಿ ಆದಮೇಲೆ ಅಭೇದ ಹೋವೆ. ದೋನು ಉಪಾಧಿಗಳ ನಿವೃತ್ತಿ ಆಯ್ತಂದ್ರೆ ಉಪಾಧಿಗಳು ಇವೆರಡು ಉಪಾಧಿಗಳಂತ ತಿಳಿದ್ರೂ ಉಪೇತದ ಅಭೇದ ಅಂದರೆ ಜ್ಞಾನ ಆದಮೇಲೆ ತೋರ್ತಾವು ಆದರೂ ಅವನು ತಿಳಿತಾನೆ. ಇವೆರಡು ಉಪಾಧಿ ಮೂಲಕವಾಗಿ ತೋರ್ತಾವೆ, ಉಪಾಧಿ ಮೂಲಕವಾಗಿ ತೋರ್ತಾವಂತ ಅವ್ನು ತಿಳಿತಾನೆ. ಅವು ಉಪಾಧಿಗಳು ನಷ್ಟ ಆಗಲ್ಲ. ಅವು ಹಗ್ಗ ವೃತ್ತಿ ಯಾವಾಗಲೂ ಇರುವೆ. ವೃತ್ತಿ ಉಪಾಧಿ ಅದಕ್ಕೆ ವಿಷಯ ಅಂದ್ರೆ ರಜ್ಜು ಉಪಾಧಿ ಅವೇನು ನಾಶ ಆಗಲ್ಲ. ಬಟ್ ತಿಳಿದ ನಂತರ ಮತ್ತೆ ಹಾಗೆ ತೋರ್ತಾವು ಅಂತ ತಿಳ್ಕೊಂಡೇ ಜ್ಞಾನಿ ಉಪಾಧಿ ಮೂಲಕ ಈ ಉಪೀತದಲ್ಲಿ ಭೇದ ವಾಸ್ತವಿಕ ಉಪೀತದಲ್ಲಿ ಭೇದ ಇಲ್ಲ ಅಂತ ಅವ್ನು ತಿಳಿದಾನೆ. ಆದರೂ ಮುಮುಕ್ಷುಗಳು ಮಠ ಮೊದಲು ಆ ಘಟ ತಂದು ಮಠದಾಗ ಇಡಬೇಕು. ಅಂದಮೇಲೆ ಎರಡು ಉಪಾಧಿಗಳು ಒಂದೇ ತಂದೆವು ಅಂದರೆ ನೀವು ಉಪೀತ ಆಗ್ತದ ಅಂತ ಅವ್ನು ತಿಳಿಯೋದು. ವಿಧೇ ಮುಕ್ತಿಯಲ್ಲಿ ಉಪಾಧಿಗಳೇ ಇಲ್ಲ ಅಂತಃಕರಣ ಇಲ್ಲ. ಒಟ್ಟು ಉಪಾಧಿಗಳು ಅವನ ದೃಷ್ಟಿ ಒಂದು ಜಗತ್ತೇ ಇಲ್ಲಲ್ಲ. ಅಂತಃಕರಣ ಇಲ್ಲ ಅಂದಮೇಲೆ ಆ ಉಪೀತದಾದರೂ ಕೂಡ ಅಭೇದ ಅಂತ ಅನ್ನೋದು ಪ್ರಶ್ನೆ ಬರಲ್ಲ, ಬರೀ ನಿವೃತ್ತಿನೇ ಆಗ್ತದೆ. दोनों उपाधि एक देश में हुए उपित का भेद होवे. परंतु जहाँ उपाधि के एक देशस्तत्व से ಉಪಾಧಿಗಳು ಒಂದೇ ದೇಶದಲ್ಲಿರೋದ್ರಿಂದ ಜहाँ ಉಪಿತ್ ಕಾ ಅಭೇದ ಹೋವೆ. ಉಪಾಧಿ ಎರಡೂ ಒಂದೇ ಸ್ಥಳದಲ್ಲಿ ವೃತ್ತಿ ಉಪೀತ ವಿಷಯ ಉಪೀತ ಎರಡೂ ಒಂದೇ ಸ್ಥಳದಲ್ಲಿ ಬಂದ ನೋಡ್ರಿ. ಒಂದೇ ಸ್ಥಳದಲ್ಲಿ ಉಪೀತಸ್ತತ್ವ ಹೋವೇತ ಏಕ ಹಿ ಧರ್ಮಿ ಮೇ ಒಂದೇ ಧರ್ಮಿಯಲ್ಲಿ ಒಂದೇ ಧರ್ಮಿ ಅಂದರೆ ಚೇತನ. ಈಗ ಹೆಂಗೆ ನೋಡ್ರಿ, ಘಟ ಆಕಾಶ ಮಠ ಆಕಾಶ ಧರ್ಮಿ ಒಂದೇ ಅದ. ದೃಷ್ಟಾಂತ ಒಳಗೆ ಘಟ ಆಕಾಶ ಮಠ ಆಕಾಶ. ಇದಕ್ಕೆ ಘಟ ಉಪಾಧಿ ಇದಕ್ಕೆ ಮಠ ಉಪಾಧಿ. पण ಧರ್ಮಿ ಆಕಾಶ ಒಂದೇ ಅದ. ಆಕಾಶ ಧರ್ಮಿ ಆಕಾಶ ಒಂದೇ ಅದ. पण ಆಕಾಶದಲ್ಲಿ ಉಪಾಧಿ ಒಂದು ಘಟ ಒಂದು ಮಠ ತಿಥಿ. ಹಂಗೆ ಚೇತನ ಒಂದೇ ಅದ, ಧರ್ಮಿ ಚೇತನ ಒಂದೇ ಅದ. ಪರಂತು ಉಪೀತ ಉಪಾಧಿಗಳು ಆ ಉಪೀತ ಘಟ ಉಪೀತ ಮಠ ಉಪೀತ ಉಪೀತ ಎರಡಿಲ್ಲ. ಆ ಉಪಾಧಿ ಮೂಲಕವಾಗಿ ಎರಡು ಉಪೀತಗಳು ಹೇಳಕತ್ತಿದ್ದೇವೆ. ಧರ್ಮಿ ಚೇತನ ಒಂದೇ. ಹೆಂಗೆ ಆಕಾಶ ಒಂದೇ ಅದ, ಧರ್ಮಿ ಆಕಾಶ ಒಂದೇ. ಪರಂತು ಘಟ ಮಠ ಉಪಾಧಿ ಮೂಲಕವಾಗಿ ಆ ಎರಡು ಧರ್ಮಗಳು ತೋರುತ್ತವೆ. ತಾ ಏಕಿ ಧರ್ಮಿ ಮೇ ತತ್ವ ಉಪಹಿತತ್ವ ತತ್ವ ಉಪಿತತ್ವ ತತ್ ಹಿಂಗೆ ಹಾಂ ತತ್ ಉಪಿತತ್ವ तत्त आया हाँ तत्त हिंग उपितत्व तत्त ಹಿಂಗ ತತ್ವ ಉಪಿತತ್ವ ಅಲ್ಲಿ ನಿಮ್ಮಲ್ಲಿ ಏನು ಅಕ್ಷರ ಅದು ನೋಡು. ಹಾಂ
ತತ್ವ ಉಪಿ ತತ್ವ ಆಯ್ತಾ. ದೋ ಧರ್ಮ ರಯೇ ಹೇ, ಎರಡು ಧರ್ಮಗಳು ಇರುತ್ತದೆ. ಜೈಸೆ ಅದಕ್ಕೆ ದೃಷ್ಟಾಂತ ಹೇಳ್ತಾರೆ ನೋಡು. ಆಕಾಶ एक ही आकाश का घट मठ उपाधि भेद से भेद हुए. ಒಂದೇ ಆಕಾಶ ಧರ್ಮೀಯ ಆಕಾಶದು ಘಟ ಮಠ ಉಪಾಧಿ ಭೇದದಿಂದ ಭೇದ ಆಗ್ತದ. ತಾ ಘಟ ಮಠಕ್ಕೆ ನಾಶತೆ, ಘಟನ ಕೌಡಿದೆವು ಹೊಡೆದೆವು, ಮಠನ ಹೊಡೆದೆವು ಕೌಡಿದೆವು, ಮಠಕ್ಕೆ ನಾಶತೆ. ಆ ಭೇದ ಹೋವೇ ಒಂದೇದಲ್ಲಿ. ನಾನು ಎರಡದ ಅಂತ ಹೇಳೋ ಪ್ರಶ್ನೆ ಬರೋದಲ್ಲಿ. ಆಕಾಶ ಎರಡದ ಅಂತ ಎರಡೂ ಉಪಾಧಿಗಳು ನಷ್ಟ ಆದ್ಮೇಲೆ ಆಕಾಶ ಒಂದೇದಲ್ಲಿ ಆಯ್ತಾ. ಅಥವಾ ಮಠ ದೇಶ ಮೇ ಘಟಕ್ಕೆ ಸ್ಥಾಪನತೆ ಭಿ, ಈ ಘಟಕನ್ನು ಮಠದಲ್ಲಿ ಇಟ್ಟೆವು ಇದಿಲ್ಲ. ಘಟ ಆಕಾಶ ಮಠ ಆಕಾಶ ಮೇ ಭೇದರೇನಿ, ಘಟ ಆಕಾಶದಲ್ಲಿ ಮಠ ಭೇದ ಇರ್ತದೆ ನೀಗಲ್ಲಿ ಇರುವುದೇ ಇಲ್ಲ. ಒಂದೇ ಧರ್ಮಿಯಲ್ಲಿ ಎರಡು ಧರ್ಮಗಳು ಹೆಂಗಿರ್ತಾವ್ರಿ ಅಂತಂದ್ರೆ, ಹೆಂಗೆ ಒಂದೇ ವ್ಯಕ್ತಿಯಲ್ಲಿ ಪುರುಷತ್ವ ಅದ ಮನುಷ್ಯತ್ವ ಅದ. ಒಂದೇ ಧರ್ಮಿಯಲ್ಲಿ ಎರಡು ಧರ್ಮಗಳು ಹೆಂಗಿರ್ತಾವೆ ಅಂತಂದರೆ, ಒಂದೇದಲ್ಲಿ ಮನುಷ್ಯತ್ವನೂ ಅದ ಪುರುಷತ್ವನೂ ಅದ. ಏಕ್ ಪುರುಷತ್ವ ಮನುಷ್ಯತ್ವ. ಅದರಂತೆ ಒಂದೇ ಚೇತನದಲ್ಲಿ ವಿಷಯ ಉಪೀತತ್ವ ವೃತ್ತಿ ಉಪೀತತ್ವ. ಒಂದೇ ಚೇತನದಲ್ಲಿ ವಿಷಯ ಉಪೀತತ್ವ ವೃತ್ತಿ ಉಪೀತತ್ವ ಹಿಂಗಿರ್ತಾವ. ಯಾಕಿರಲ್ಲ ಚೇತನ ನಿಮ್ಗೆ? दो धर्म रे, धर्मी आकाश है, धर्मी एक है, ಧರ್ಮಿ ಒಂದೇ ಅದ, ಆಕಾಶ ಒಂದೇ ಅದಿಲ್ಲ. ಹಾಂ, ಧರ್ಮಿ ಒಂದೇ ಇದ್ದಾಗ ಭೇದಗಳು ಹೆಂಗೆ ಇರ್ತಾವ್ರಿ ಅಂತ ಅವ ಅಂದರೆ, ಹಂಗೆ ಮನುಷ್ಯತ್ವ ಒಂದೇ ಧರ್ಮಿ ಇರೋದ್ರಲ್ಲಿ ಒಂದೇ ವ್ಯಕ್ತಿಯಲ್ಲಿ ಪುರುಷತ್ವ ಮನುಷ್ಯತ್ವ ಇರ್ತದಿಲ್ಲ. ಹಂಗೆ ಒಂದೇ ಚೇತನದಲ್ಲಿ ಆ ಉಪಿತತ್ವ ವೃತ್ತಿ ಉಪಿತತ್ವ ವಿಷಯ ಉಪಿತತ್ವ ಇರ್ತಾವ. ಹಂಗೆ ಒಂದೇ ಧರ್ಮೀಯ ಆಕಾಶದಲ್ಲಿ ಘಟ ಉಪಿತತ್ವ ಮಠ ಉಪಿತತ್ವ ಇರ್ತಾವ. ತಥಾಪಿ ಜಿತನೇ ಕಾಲ ಘಟ ಮಠ ದೋನೂ ರಹೆ, ಎಷ್ಟು ಕಾಲ ಪರ್ಯಂತರವಾಗಿ ಘಟ ಮಠ ಎರಡೂಗಳು ಇರ್ತಾವು. उतने काल घटा आकाश मठ आकाश दोनों व्यवहार हुए. ವ್ಯವಹಾರ ಘಟ ಆಕಾಶ ಮಠ ಆಕಾಶ ಎಲ್ಲಿಪರ್ಯಂತರವಾಗಿ ಪದಾರ್ಥಗಳು ಇರುವವು ಘಟ ಮಠ ಅವಕ್ಕೆ ನಾಶ ಮಾಡೋದು ಜರುತ್ತಿಲ್ಲ. ಈಗ ಮುಮುಕ್ಷುಗಳು ನಾಶ ಮಾಡೋದು ಬರೀ ತಿಳಿಯೋದದ. ಅಂದರೆ ವ್ಯವಹಾರ ಆಗಬೇಕಾಗಿದ್ದರೆ ಅವು ಪದಾರ್ಥಗಳು ನಾಶ ಮಾಡೋದು ಹೆಂಗೆ ಜರುತ್ತದೆ. ಘಟ ಮಠ ಎಲ್ಲಿ ಪರ್ಯಂತರವಾಗಿ ಇರುವವು ಅಲ್ಲಿ ಪರ್ಯಂತರವಾಗಿ ಘಟ ಆಕಾಶ ಮಠ ಆಕಾಶ ವ್ಯವಹಾರ ಹೋವೆ ವ್ಯವಹಾರ ಆಗುತ್ತದೆ. ಇದು ಘಟ ಆಕಾಶ ಅಂತ ನಾವು ಒಳಗಿದ್ದಕ್ಕೆ ಘಟ ಆಕಾಶ ಅಂತೇವೆ. ಮಠದಾನ ಬೈಲಿಕ್ಕೆ ಮಠ ಆಕಾಶ. ಮತ್ತು ಎರಡು ಉಪಾಧಿಗಳು ಇದ್ದ ಕಾಲದಾಗ ಅವುಗಳ ವ್ಯವಹಾರ ಆದರೂ ಕೂಡ ಹಿಂಗೆ ಆಗುತ್ತದೆ. रज्जु आदि विषय देश में वृत्ति के निर्गमन काल में वृत्ति उपित चेतन से विषय चेतन का अभेद हुए है. ಹಗ್ಗ ಮೊದಲಾದವುಗಳ ವಿಷಯ ದೇಶದಲ್ಲಿ ಈ ವೃತ್ತಿ ಹೂವು ಕಾಲದಾಗ ಆ ವೃತ್ತಿ ಉಪೀತಿ ಚೇತನದೊಡನೆ ವಿಷಯ ಉಪಿ ಚೇತನದ ಅಭೇದೇ ಆಗುತ್ತದೆ. ತಥಾಪಿ ದೋನೋ ಉಪಾಧಿಗೆ ಸದ್ಭಾವತೆ, ಎಲ್ಲಿ ಪರ್ಯಂತರ ಎರಡು ಉಪಾಧಿಗಳು ಸದ್ಭಾವ ಇರುವ ಉಪಾಧಿ ವೃತ್ತಿ ಮತ್ತು ವಿಷಯ ಎರಡು ಉಪಾಧಿಗಳು ಸದ್ಭಾವ ಇರುವ ಅಲ್ಲಿ ಪರ್ಯಂತರವಾಗಿ ವೃತ್ತಿ ಉಪೀತತ್ವ ರಜ್ಜು ಉಪೀತತ್ವ ದೋ ಧರ್ಮ ರಯೇ ಹೈ. ಹಗ್ಗ ಮತ್ತು ವೃತ್ತಿ ಎರಡು ಉಪಾಧಿಗಳು ಎಲ್ಲಿ ಪರ್ಯಂತರ ಇರುವವೋ ಅಲ್ಲಿ ಪರ್ಯಂತರವಾಗಿ ವೃತ್ತಿ ಉಪಿತತ್ವ ರಜ್ಜು ಉಪಿತತ್ವ ಇವೆರಡು ಧರ್ಮಗಳು ಆಚೆದಿಂದ ಇರ್ತಾವನೆ. ಧರ್ಮ ರಯ तिनमें सर्पाधिक विषय की अधिष्ठानता का अवच्छेदक धर्म रज्जु उपितत्व है. विषय का अधिष्ठानता अवच्छेदक धर्म रज्जु उपितत्व. आ सर्प का अधिष्ठानता ಅವಚ್ಛೇದಕ ಧರ್ಮ. ಹಂಗೆ ಚೇತನದಲ್ಲಿ ಅವಚ್ಛೇದಕ ಧರ್ಮದಿಂದ ಜ್ಞಾತತಾ ಅಜ್ಞಾತತಾ ಬಂದವಲ್ಲ, ಹಂಗೆ ಈ ರಜ್ಜುವಿನಲ್ಲಿ ರಜ್ಜು अधिष्ठानता का अवच्छेदक धर्म रज्जु उपितत्व. सर्पाधिकन के ज्ञान की अधिष्ठानता का अवच्छेदक धर्म वृत्ति उपितत्व.
ವೃತ್ತಿ ಅವಚ್ಛೇದಕ ಧರ್ಮದಿಂದ ರಜ್ಜು ಉಪಿತತ್ವ, ವೃತ್ತಿ ಉಪಿತತ್ವ, ಆ ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಉಪಿತತ್ವ, ಜ್ಞಾನಕ್ಕೆ ಅಧಿಷ್ಠಾನ ವೃತ್ತಿ ಉಪಿತತ್ವ, ಹಿಂಗೆ ಬಂದೈತಿ. अधिष्ठान तक आवश्यक धर्म वृत्ति उपितत्व है. इस रीति से सर्पाधिक विषय उपादान अज्ञानंश की चेतन में अधिकरणता का ಅವಚ್ಛೇದಕ ರಜ್ಜು ಉಪಿತತ್ವ है. ಈ ರೀತಿಯಿಂದ ಸರ್ಪಾದಿಗಳ ರಜ್ಜು ಉಪಿತತ್ವ ನೋಡಲಿ. ಸರ್ಪಾದಿಕ್ ವಿಷಯ ಉಪಾದಾನ ಅಜ್ಞಾನಂಶದು, ವಿಷಯ ಉಪಾದಾನ ಅಜ್ಞಾನಾಂಶದು ಚೇತನದಲ್ಲಿ ಅಧಿಕರಣತಾಕ ಅವಚ್ಛೇದಕ ರಜ್ಜು ಉಪಿತತ್ವೇ. ಆ ಚೇತನದಲ್ಲಿ ಅಧಿಕರಣ ಬರಬೇಕಾಗಿದೆ ರಜ್ಜು ಉಪಿತತ್ವ. ಇದು ಸರ್ಪಕ್ಕೆ ಉಪಾದಾನ ಅಜ್ಞಾನ ಅಂಶ ಏನದ ಅಧಿಕರಣ ಚೇತನ. ವ್ಯಾಪಕ ಶುದ್ಧ ಚೇತನದಲ್ಲಿ ಚೇತನದಲ್ಲಿ ಅಧಿಕರಣತ ಹ್ಯಾಂಗೆ ಬರ್ತೈತಿ? ರಜ್ಜು ಉಪಿತತ್ವ ಏನ್ರಿ ಅಧಿಷ್ಠಾನದ ಅವಚ್ಛೇದಕ. ಅಂದ್ರೆ ಈ ಚೇತನದಲ್ಲಿ ಈ ಅಧಿಕರಣತ ನೀವೇನು ಅವಚ್ಛೇದಕ ಕೇಳಬೇಕಿರಲ್ಲ, ಅದು ಹ್ಯಾಂಗೆ ಬರ್ತೈತಿ ಅಂತ ಹಿಂಗೆ ಯಾರಿಗೆ ಕೇಳಿದರೆ ಯಾವ ರೀತಿ ಒಬ್ಬ ಮನುಷ್ಯ ಈ ಕುಮಾರ ಬ್ರಹ್ಮಚಾರಿ ಕುಮಾರ पण ಅವನಿಗೆ ಪತಿ ಯಾವಾಗ ಹೆಸರು ಬರ್ತದ? ಪತ್ನಿ ಬರನ. ಪತ್ನಿ ಅವ ಮನುಷ್ಯ ಅದನಾಗೆ ಅವನೇ ಅದಾನ. ಅವ ಕುಮಾರನೇ ಈಗ ಅದನಲ್ಲ, ಏನು ಮತ್ತೊಮ್ಮೆ ಏನಾಗ ನಾವು ಇಲ್ಲ. ಪರಂತು ಪತ್ನಿ ಬರನ ಅವನಿಗೆ ಪತಿ ಅನ್ನೋ ಹೆಸರು ಬಂತು. ಹಂಗೆ ಈ ಉಪಾಧಿಗಳ ಬರನ ಚೇತನದಲ್ಲಿ ಇವು ಅಧಿಕಾರಣತ ಹೆಸರು ಬಂದದ. ವಾಸ್ತವಿಕ ಅದು ಶುದ್ಧನೇ ಅದ, ಚೇತನ ಶುದ್ಧನೇ ಅದ. ಈ ಉಪಾಧಿ ಮೂಲಕವಾಗಿ ಹೆಂಗೆ ಪತಿ ಹೆಸರ ಪತ್ನಿ ಬರನ ಬಂದದ, ಅವನೇ ಅದನ ಅವನಿಗೆ ಬಂದದ ಪತಿ ಹೆಸರ. ಹಂಗೆ ಚೇತನಕ್ಕೆ ಈ ರಜ್ಜು ಉಪಿತತ್ವ ಚೇತನ, ವಿಷಯ ಉಪಿತ ಚೇತನ ಹಿಂಗೆ ಏನು ಬಂದವಲ್ಲ ಆ ಉಪಾಧಿ ಮೂಲಕವಾಗಿ ठीक है. और भ्रांति ज्ञान उपादान अज्ञान अंश की चेतन में अधिकरणता का अवच्छेदक वृत्ति उपितत्व है. रज्जु उपितत्व वृत्ति उपितत्व तत्व ಉಪಾಧಿಗಳು ಆ ಚೇತನದಲ್ಲಿ ಹೆಂಗೆ ಬಂದವ? ಉಪಾಧಿ ಮೂಲಕವಾಗಿ. ಆ ಪತಿ ಹೆಸರು ಹೆಂಗೆ ಬರ್ತದೆ ನಾನು ತಿಳ್ಕೊಬೇಕು. ಆತ್ಮ ಬ್ರಹ್ಮ ಹೆಸರು ಈ ಯಾವ ಬ್ರಹ್ಮಾಂಡಕ್ಕೆ ಅಧಿಷ್ಠಾನ ಅಂತೇಳಿ ಬ್ರಹ್ಮ, ಈ ಬ್ರಹ್ಮಾಂಡಕ್ಕೆ ಅಧಿಷ್ಠಾನ ಅಂತೇಳಿ ಬ್ರಹ್ಮ, ಈ ಪಿಂಡಾಂಡಕ್ಕೆ ಅಧಿಷ್ಠಾನ ಅಂತೇಳಿ ಆತ್ಮ. ಈ ಪಿಂಡಾಂಡ ಬ್ರಹ್ಮಾಂಡ ಎರಡು ತೆಗೆದ್ರೆ ಅದು ಮುಂಜಾನೆ ಗುರುವರ್ಗ ಸ್ಟೇಷನ್ಗೊಂದು ಹಾಡು ಆಗ್ತದೆ ನೋಡಿ. ಯಾವುದು? ತನ್ನ ತಾನ ತಿಳಿದ ಮೇಲೆ ಇನ್ನೇನೋ ನಿನ್ನೇನು, ತನ್ನ ತಾನ ತಿಳಿದ ಮೇಲೆ ನಿನ್ನೇನು ನಿನ್ನೆ ತಾನೇ ಆಪ ತಾನೇ ವಾಯುವಾದ. ಅಂದರೆ 5 ಭೂತಗಳು ಇವೆಲ್ಲ ತಾನೇ ಆದಮೇಲೆ ಮತ್ತೆ ಅಲ್ಲಿ ಅವು ಭೂತಗಳು ಇಲ್ಲ. ನಾನೇ ಭೂತ, ನನ್ನಲ್ಲಿಲ್ಲವು. ತಾನೇ ಬ್ರಹ್ಮಾಂಡ ತಾನೇ ಪಿಂಡಾಂಡ ನಾನೇ ಬ್ರಹ್ಮಾಂಡ ನಾನೇ ಪಿಂಡಾಂಡ ಅಂದಮೇಲೆ ಮತ್ತೆ ಅಲ್ಲಿ ನಾನೇ ಬ್ರಹ್ಮಾಂಡಿಲ್ಲ ಪಿಂಡಾಂಡಿಲ್ಲ ತಿಳ್ತಿಲ್ಲ. ಹಂಗೆ ಬ್ರಹ್ಮಾಂಡಕ್ಕೆ ತೋರೋದಂದ್ಮೇಲೆ ತೋರೋದಂದ್ರೆ ಇದಕ್ಕೆ ಅಧಿಷ್ಠಾನ ಯಾರು? ಅದಕ್ಕೆ ಬ್ರಹ್ಮ ಹೆಸರು ಬರ್ತದೆ. ಈ ಪಿಂಡಾಂಡ ಅಂದರೆ ಇದು ವ್ಯಷ್ಟಿ, ಇದಕ್ಕೆ ಆತ್ಮ ಅಂತ ಹೆಸರು. ಪಿಂಡಾಂಡ ಬ್ರಹ್ಮಾಂಡ ಎರಡು ತೆಗೆದ್ರೆ ಚೇತನ ಒಂದೇ ಅದು. ಆ ಚೇತನಕ್ಕೇನೆ ಅದಕ್ಕೊಂದು ಬ್ರಹ್ಮ ಹೆಸರು ಬತ್ತು, ಇದಕ್ಕೊಂದು ಆತ್ಮ ಹೆಸರು ಬತ್ತು. ಉಪಾಧಿ ಅಂತಃಕರಣ ಉಪಾಧಿ, ಅದಕ್ಕೊಂದು ಹೊರಗಿನ ಪ್ರಪಂಚ ಉಪಾಧಿ. ಬ್ರಹ್ಮ ಆತ್ಮ ಉಪಾಧಿಗಳು ಪುಣ್ಯಕ್ಕೆ ಆ ಪತಿ ಹೆಸರದಂತೆ, ಪತಿ ಹೆಂಗೆ ಹೆಸರು ಬರ್ತಲ್ಲ ಅದರಂತೆ ಬಂದದ್ದು ಇವಕ್ಕೆ ಹೆಸರು. ಬಾಡಿಗೆ ಹೆಸರು ಇವಕ್ಕೆ. ಪತಿ ಅನ್ನೋದು ಹೆಸರು ಬಾಡಿಗೆ ಅದು. ಪತ್ನಿ ಹೋದ್ಮೇಲೆ ಅಲ್ಲಿ ಅದು ಪತಿ ಅಂತಾರೇನು? ಪತ್ನಿ ಹೋದ್ಮೇಲೆ ಯಾರು ಪತಿ ಅಂದರೆ ಇವ್ರ ಪತಿ ಅಂತ ಯಾರಿಗೆ ಅದು ಬರ್ತದೆ. ನಾನು ಅವ್ರದ್ದು ಪತಿ ಎಲ್ಲ ಬರ್ತದೆ. ಅವ್ನ ಪತ್ನಿ ತೀರ್ಕೊಂಡ್ಮೇಲೆ ಅವ ಪತಿ ಹೋಯ್ತು, ಹೆಸರು ಹೋಯ್ತು. ಮನುಷ್ಯ ಹಂಗೇನ ಹೆಸರು ಹೋಯ್ತು ಪತಿ ಅನ್ನೋದು, ಮನುಷ್ಯ ಅದನ್ನಿಲ್ಲ. ಹಂಗೆ ಅಪ್ಪಳು ಯಾವಾಗಲೂ ಹೇಳ್ತಾರೆ ಪತ್ನಿ ಇದ್ದಾಗ ಪತಿ ಹೆಸರು ಬರ್ತದೆ ಪ್ರವಚನದ ठीक है. इस रीति से एक देश में उपाधि होने से उपित का अभेद हुए भी ನೋಡಿರಿ. ಈ ರೀತಿಯಿಂದ ಒಂದೇ ದೇಶದಲ್ಲಿ 2 ಉಪಾಧಿಗಳ ಇರೋಣದ್ರದಿಂದ
ಪ್ರತಿ ಉಪೀತ ವಿಷಯೋಪೀತ ಎರಡು ಉಪಾಧಿಗಳು ಈ ಒಂದೇ ದೇಶದಲ್ಲಿ ಇರೋಣದ್ರದಿಂದ ಅಭೇದ ಹುಯೇ ಬಿ ಅಭೇದ ಆದಾಗ್ಯಾದರೂ ಕೂಡ ಉಪೀತ ರೂಪ ಧರ್ಮನಕ ಅಭೇದ ರೇ ಆ ಉಪೀತ ರಜ್ಜು ಉಪೀತ ವೃತ್ತಿ ಉಪೀತ ವಿಷಯ ಉಪೀತ ವೃತ್ತಿ ಉಪೀತ ಇವು ಧರ್ಮಗಳು ಭೇದ ಉಳಿತವೆ ಅವುಗಳದ್ದು ಎಂದೆಂದೂ ಅಭೇದ ಆಗೋದಿಲ್ಲ. ಒಂದು ಅವು ನಾಶನೂ ಆಗೋದಿಲ್ಲ. ಏನು ರೀ ಹೆಂಗೆ ಈ ಹಗ್ಗದಲ್ಲಿ ಕಲ್ಪಿತ ಸರ್ಪ ದಂಡ ಮಾಲ ಎಷ್ಟು ತೋರ್ತಾವಲ್ಲ ಅವು ಪರಸ್ಪರಗಳು ಎಂದೆಂದು ತಮ್ಮ ಅಭೇದ ಆಗುವುದಿಲ್ಲ. ಇವೆಲ್ಲದೂ ಅಭೇದ ಇದ್ದರೂ ಕೂಡ ಅವು ತಮ್ಮದಲ್ಲಿ ಭೇದನೆ ಐತಿ. ಎಲ್ಲಿ ಪರ್ಯಂತರವಾಗಿ ಇದು ಹಗ್ಗ ಸರ್ಪಕ್ಕೆ ಹಗ್ಗ ಅಂದರೆ ಉಪಾಧಿ ರಜ್ಜು ಉಪಾಧಿ ಸರ್ಪಕ್ಕೆ ಇದಿಲ್ಲಿ ವೃತ್ತಿ ಉಪಾಧಿ ಅದಿಲ್ಲ. ಪರಂತು ಈ ಚೇತನದ ಜ್ಞಾನ ಆಗಿದರೂ ಕೂಡ ಈ ಉಪಾಧಿಗಳು ಎಲ್ಲಿ ಪರ್ಯಂತರಿರುವ ಭೇದ ತೋರುವೆ. ಪರಂತು ಈ ಜಡ ಪದಾರ್ಥಗಳದ್ದು ಎಂದೆಂದು ಅಭೇದ ಆಗೋದಿಲ್ಲ. ವೃತ್ತಿದು ಮತ್ತು ಈ ಜಡ ಪದಾರ್ಥಗಳದ್ದು ಎಂದೆಂದು ಅಭೇದ ಆಗೋದಿಲ್ಲ. ಈಗ ಮಣ್ಣನ್ನು ನಿಮಗೆ ಶಂಕಾ ಸಮಾಧಾನ ಮಾಡಿದ್ರು ನೋಡಿ, ಆ ಬಾವ್ಯಾನ ನೀರ ಕಾಲುವೆನ ನೀರ ಇವೆರಡೂ ಅಭೇದ ಆಗ್ತದ. ಪರಂತು ಆ ಮಡಿದು ಆ ಬಾವ್ಯಾನ ನೀರು ಕೂಡ ಅಭೇದ ಆಗ್ತದನು ಅಂದ್ರೆ ಈ ಪ್ರಪಂಚದ ಒಳಗಿನ ಇವೆಲ್ಲ ಏನಿದಾವ ಜಡ ಪದಾರ್ಥಗಳು ಅವು ಸ್ವಭಾವ ತಾನೇ ಭೇದದ. ಉಪಾಧಿಕೃತ ಭೇದ, ನಾಮ ಮಾತ್ರ ಭೇದ, ಸ್ವರೂಪತಾ ಭೇದ ಅಂತ ಹೇಳಿದ್ರೆ ಇವೆಲ್ಲ ಭೇದಗಳು ಅವು ಅದಾವೆ. ಅವು ಎಂದೂ ನಾಶ ಆಗಲ್ಲ ಮತ್ತು ಅವೆಂದೂ ಅಭೇದನೂ ಆಗುವುದಿಲ್ಲ. ಪರಂತು ಈ ದೃಷ್ಟಿಯಿಂದ ಆ ಎರಡೂ ಉಪೀತಗಳದು ಅಭೇದ ಆದಾಗೆ ಆದರೂ ಆ ಉಪೀತ ರೂಪ ಧರ್ಮಗಳ ಭೇದ ಇರುತ್ತದೆ. ವೃತ್ತಿ ಉಪೀತ ವಿಷಯ ಉಪೀತ ವೃತ್ತಿ ಉಪೀತ अवच्छिन्न चेतनिष्ठ अज्ञान उसमें ब्रह्मज्ञान की उपादानता है. ವೃತ್ತಿ ಉಪೀತ ಅವಚ್ಛಿನ್ನ ಚೇತನದಲ್ಲಿದ್ದಂಥ ಅಜ್ಞಾನದಲ್ಲಿ ಅಜ್ಞಾನಕ್ಕದು ಉಪಾದಾಂತ. ರಜ್ಜು ಆದಿಕ ವಿಷಯ ಉಪೀತ ಅವಚ್ಛಿನ್ನ ಅದೇ ಚೇತನದಲ್ಲಿದ್ದಂಥ ಅಜ್ಞಾನಾಂಶದಲ್ಲಿ ಬ್ರಹ್ಮಕ್ಕೆ ಅದು ಉಪಾದಾಂತ. ಅಂದರೆ ಆ ರಜ್ಜು ಉಪೀತಿ ಚೇತನ ಆಶ್ರಿತ ಅವಿದ್ಯಾ ತಮೋಗುಣ ವಿಷಯದ ಉಪಾದಾನ ಕಾರಣ. ಪ್ರತಿ ಉಪೀತ ಚೇತನ ಅವಿದ್ಯಾದ ಸತ್ವಗುಣ ಅಂಶವೇ ಅಜ್ಞಾನಕ್ಕೆ ಉಪಾದಾನ. ಐಸೆ ಅದರಂತೆ ವೃತ್ತಿ ಉಪೀತತ್ವ ಅವಚ್ಛಿನ್ನ ಚೇತನ್ಮೇ ಬ್ರಹ್ಮಜ್ಞಾನಕ್ಕೆ ಅಧಿಷ್ಠಾಂತ. ತಿಳಿತಾ ನಿಮಗಿದು ಅವರ ರಜ್ಜು ಆದಿಕ್ ವಿಷಯ ಉಪೀತತ್ವ ಅವಚ್ಛಿನ್ನ ತಿಸಿ ಚೇತನಮೇ ಸರ್ಪಾದಿಕ್ ವಿಷಯಕ್ಕೆ ಅಧಿಷ್ಠಾಂತ. ಅಧಿಷ್ಠಾಂತ ಅದು ನಾವು ಹಿಂಗೆ ಭೇದ ಹೇಳಿದೆವು, ಜ್ಞಾನಕ್ಕೆ ಹಿಂಗೆ ಭೇದ ಹೇಳಿದ್ರು ನಿಮ್ಗೆ ಅಭಿಪ್ರಾಯ ಹೇಳಿದೇವಲ್ಲ ಹೆಂಗೆ ಭೇದ ಆಗ್ತದೆ. ವಾಸ್ತವಿಕ ಭೇದ ಇಲ್ಲದಿದ್ದರೂ ಕೂಡ ಉಪಾಧಿ ಮೂಲಕವಾಗಿ ಭೇದ ತೋರ್ತೈತಿನಿ. ಯಾ ಪ್ರಕಾರತೆ ಉಪಾಧಿಕೆ ಸದ್ಭಾವ ಕಾಲಮೆ ಎಲ್ಲಿ ಪರಂತರವಾಗಿ ಉಪಾಧಿಗಳು ಸದ್ಭಾವ ಅಂದರೆ ಇರುವವೋ ಏಕದೇಶಸ್ಥ ಉಪಾಧಿಕೆ ಹೋನೆತೆ ಉಪಿತ್ का अभेद हुए भी उपाधि पुरस्कारते. उपाधि पुरस्कार ಅಂದ್ರೆ ಸ್ವೀಕಾರल्यामुळे पुरस्कारते ಅಂದ್ರೆ ಸ್ವೀಕಾರल्यामुळे ಸ್ವೀಕರಿಸಿದ ಋಣದಿಂದ. पुरस्कारते ಅಂದ್ರೆ ಸ್ವೀಕಾರल्यामुळे. ठीक है. ಈಗ ಎಲ್ಲಿ ಪುರಸ್ಕಾರ್ತಿ ಅಂದರೆ ಉಪಾಧಿಗಳು ಸ್ವೀಕಾರल्यामुळे ಸ್ವೀಕರಿಸಿದ ಋಣದಿಂದ ವ್ಯವಹಾರ ಬಿ ಹೋವೆ ವ್ಯವಹಾರನೂ ಕೂಡ ಆಗುತ್ತದೆ. ವ್ಯವಹಾರನೂ ಕೂಡ ಉಪಾಧಿಗಳು ಭಿನ್ನ ಭಿನ್ನ ನಾವು ಸ್ವೀಕಾರ ಮಾಡಿ ಋಣದಿಂದ ಹಿಂಗೆ ವ್ಯವಹಾರನೂ ಕೂಡ ಆಗುತ್ತದೆ. ಯಾವ ರೀತಿ ಪ್ರಳಯದಾಗ ಎಲ್ಲ ಜೀವಿಗಳ ಪ್ರಳಯ ಮಹಾಪ್ರಳಯ ಆಗ್ತದೆ. ಮಹಾಪ್ರಳಯದಾಗ ಹೆಂಗೆ ಆಗ್ತದ ಅಮ್ಮೀಗ ಮಹಾಪ್ರಳಯದಾಗ ಈ ಯಾವ ಅವಿದ್ಯಾದ ಎಲ್ಲ ಜೀವಿಗಳ ಕರ್ಮವನ್ನು ತಕ್ಕೊಂಡು ಮಾಯಿಯಲ್ಲಿ ಲೀನ ಆಗ್ತದೆ.
ಈ ಅವಿದ್ಯೆ ಅನ್ನೋದಲ್ಲ ಅವಿದ್ಯಾ ಕಾಮ ಕರ್ಮ ನಮ್ಮ ಸಂಗಟ ಇರ್ತಾವ. ನೀವು ಎಷ್ಟು ಜನ್ಮ ತಾಳ್ತೀರಿ ಅಷ್ಟು ಪ್ರಳಯ ತಕ್ಕ ಮಹಾಪ್ರಳಯ ಆಗ್ತದ ಈಗ ಏನೇ ಮಹಾರಾಜರ ಅಂತ ಹೇಳಿದಾಗ ಯಾವಾಗ ಮಹಾಪ್ರಳಯ ಆಗ್ತದ ಆ ಕಾಲದಾಗ ಈ ನಮ್ಮಲ್ಲಿ ಇರುವ ಈಗ ಅವಿದ್ಯೆ ನಿವೃತ್ತಿ ಮಾಡ್ಕೊಂಡದ್ದು ಮುಕ್ತ ಪ್ರಶ್ನೆ ಇಲ್ಲ. ಎಲ್ಲಿ ಪರ್ಯಂತ ಅವಿದ್ಯೆ, ಈ ಅವಿದ್ಯೆ ಎಲ್ಲ ಜೀವಿಗಳ ಕರ್ಮವನ್ನು ತಕ್ಕೊಂಡು ಆ ಅವಿದ್ಯೆ ಮಾಯೆಯಲ್ಲಿ ಲೀನ ಆಗ್ತದೆ. ಆ ಮಾಯೆಯಲ್ಲಿ ಲೀನ ಆಗ್ತದೆ. ಇದು ಯಾವ ರೀತಿ ಸುಸುಪ್ತಿಯಲ್ಲಿ ಹೆಂಗೆ ಅಜ್ಞಾನ ಇತ್ತು ಹಂಗೆ ಆ ಮಾಯೆಯಲ್ಲಿ ಅಜ್ಞಾನ ಈಗ ಭಿನ್ನ ಇಲ್ಲ. ಅಜ್ಞಾನ ಎರಡು ಒಂದೇ ಅದಾವ ರೀತಿಲಿ ಆ ಮಾಯನೂ ಕೂಡ ಅಲ್ಲಿ ಆ ಈಶ್ವರನಲ್ಲಿ ಪರಮಾತ್ಮನಲ್ಲಿ ಲೀನ ಆಗ್ತದೆ. ಮತ್ತು ಪುನಃ ಸೃಷ್ಟಿ ಕಾಲದಾಗ ಆ ಮಾಯಾ ತಕ್ಕೊಂಡು ಈಗ ಸೃಷ್ಟಿ ಮಹಾಪ್ರಳಯ ಮಾಡ್ತಾನಲ್ಲ, ಮಹಾಪ್ರಳಯ ಮಾಡುವಾಗ ಮಾಯಾ ಜರುತ್ತಿಲ್ಲ, ಸೃಷ್ಟಿ ಕಾಲದಾಗ ಮಾಯಾ ಜರುತ್ತದೆ ರೀತಿಲಿ. ಹಂಗೆ ಆ ಸೃಷ್ಟಿ ಮಹಾಪ್ರಳಯದಾಗ ಎಲ್ಲ ಜೀವಿಗಳ ಕರ್ಮವನ್ನು ತಕ್ಕೊಂಡು ಲೀನ ಮಾಡಿದರು. ಆ ಎಲ್ಲ ಜೀವಿಗಳ ಕರ್ಮಗಳು ಕೂಡಲೇ ತಿಳ್ಕೊಬೇಡ್ರಿ. ಠೀಕೈತಿ ನೋಡಿ ಮಹಾಪ್ರಳಯದಾಗ ನನ್ನ ಪುಣ್ಯ ಅವನ ಕಡೆ ಹೋಯ್ತು, ಅವ್ನ ಪಾಪ ನನ್ನ ಕಡೆ ಬರ್ತು, ಎಲ್ಲ ಮಿಕ್ಸ್ ಆಯಿತು. ಇನ್ನು ಚಲೋ ಆಯ್ತು ಬಿಡು, ನನ್ನ ಮತ್ತೆ ಚಲೋ ಆತಿಲ್ಲ. ನಿಮ್ಮ ಕರ್ಮ ಹೆಂಗೆ ಹಂಗೆ ಅದಾವ, ಎಲ್ಲ ಭಿನ್ನ ಭಿನ್ನ. ಹಾಂ, ಎಲ್ಲ ಕರ್ಮಗಳು ಹೆಂಗೆ ಭಿನ್ನ ಭಿನ್ನ ಇರುವವು ಅದರಂತೆ ತಿಳಿತಿಲ್ಲ. ಉಪಾಧಿಗಳು ನಾವು ಸ್ವೀಕಾರ ಮಾಡೋಣದ್ರಿಂದ ವ್ಯವಹಾರ ಕೂಡ ಆಗುತ್ತದೆ. ಭಿನ್ನ ದೇಶ ಮೇ ಉಪಾಧಿ ಹೋವೆ ತಬ್ ಕೇವಲ ಭೇದ ವ್ಯವಹಾರ ಹೋವೆ. ಭಿನ್ನ ದೇಶದಲ್ಲಿ ಯಾವಾಗ ಉಪಾಧಿ ಇರ್ತದೆ ಅಲ್ಲಿ ಕೇವಲ ಭೇದ ವ್ಯವಹಾರೇ ಆಗ್ತದೆ, ಭೇದ ವ್ಯವಹಾರ ಆಗುತ್ತದೆ. अभेद आहे परंतु भेद व्यवहार करतो व चुकतो म्हणून बंद. अभेद नाही, भेदी सत्य मानतो म्हणून हा पामर. ಇವನಿ ಭಿನ್ನ ದೇಶದಲ್ಲಿ ಉಪಾಧಿ ಇರೋದು ಅವಾಗ ಕೇವಲ ಭೇದ ವ್ಯವಹಾರೇ ಆಗ್ತದ. ಅದಕ್ಕೆ ಅವ್ರು ಹೇಳಿದ್ರೆ ಅಭೇದ ವಾಸ್ತವಿಕ ಅಭೇದ ಆದರೂ ಭೇದ ವ್ಯವಹಾರ ಮಾಡ್ತಾನೆ. ಎರಡಕ್ಕ ಅಭೇದನೆ ಇದ್ರೂ ಕೂಡ ಯಾವ ಭೇದ ವ್ಯವಹಾರ ಮಾಡ್ತಾನೆ ಮತ್ತು ತೆಪ್ತಾನಲ್ಲ ಅದಕ್ಕೆ ಅವನಿಗೆ ಬಂದ ಅಭೇದ ಇಲ್ಲ. ಭೇದ ಸತ್ಯ ಅಂತಾನೆ. ಇವನಿಗೆ ಏನನ್ಬೇಕು, ಪಾಮರ ಅನ್ಬೇಕು. ಭೇದ ಅಭೇದ ರೂಪ ವ್ಯವहार करतो, व्यवहार ಆಗ್ತದ ಒಂದು ಕಡ್ದು, पण अवा ಹಿಂಗೆ चुकासला म्हणून अवा मुक्त इದ್ದಾನ. अभेद निश्चय आहे, भेद कल्पित आहे असे मानतो. अभेद आहे, व्यवहार नाही, करत नाही, चुक. ಒಟ್ಟು ವಾಸ್ತವಿಕ ಆಗಲೇ ಹೇಳಿದಂತೆ ಪಾಮರ ಮುಕ್ತ, ವಿಧೇಯ ಮುಕ್ತ, ಜೀವನ್ಮುಕ್ತ ತಿಳಿದಾನ. ಇವೆಲ್ಲ ಉಪಾಧಿಗಳು ಅದಾವ ಅಂತ ತಿಳ್ಕೊಂಡು ವಿಧೇಯ ಮುಕ್ತದಲ್ಲಿ ಇಲ್ಲವೇ ಇಲ್ಲ. ಇವು ಪಾಮರು ಯಾವಾಗಲೂ ಭೇದ ಅಂತ ಭೇದ ಸತ್ಯ ಅಂತ ತಿಳ್ಕೊಂಡ್ರು. ಅದಕ್ಕೆ ಮೂರು ಹೇಳ್ಯಾರವ್ರು. भिन्न देश में उपाधि होवे तब केवल भेद व्यवहार होवे. उपाधि की निवृत्ति होवे तब भेद व्यवहार होवे नहीं. ಉಪಾಧಿಗಳ ನಿವೃತ್ತಿ ಅದು ನಷ್ಟ ಅದು ಅಂದಮೇಲೆ ಭೇದ ವ್ಯವಹಾರ ಆಗುವುದಿಲ್ಲ. ಇದು ವಿಧೇಯ ಮುಕ್ತಿಯಲ್ಲಿ ಕೇವಲ ಅಭೇದ ವ್ಯವಹಾರ ಹೋವೆ ಅಂದರೆ ಜೀವನ್ಮುಕ್ತನಲ್ಲಿ ಮೂರು ಪ್ರಕಾರ ಮಾಡ್ಯಾರ ಅವರು. ಏನ್ರಿ, ಭಿನ್ನ ದೇಶದಲ್ಲಿ ಉಪಾಧಿ ಇರೋದು ಇದು ಪಾಮರ. ಉಪಾಧಿ ನಿವೃತ್ತಿ ಹೋವೆ, ಭೇದ ವ್ಯವಹಾರ ಹೋವೆ ನೈ ವಿಧೇಯ ಮುಕ್ತನಲ್ಲಿ. ಕೇವಲ ಅಭೇದ ವ್ಯವಹಾರ ಹೋವೆ ಜೀವನ್ಮುಕ್ತನಲ್ಲಿ. ಆಯ್ತಾ ಚೇತನ್ ಪ್ರಭು ಪಾಮರ ವಿಷಯಗಳು ಅವ್ರು ಯಾವಾಗಲೂ ಭೇದನೆ ಅವ್ರಿಗೆ ಒಟ್ಟು ಗುರುತೇ ಇಲ್ಲಿದ್ದು. ಸ್ವಭಾವತಃ ಭೇದ, ಉಪಾಧಿಕೃತ ಭೇದ, ನಾಮ ಮಾತ್ರ ಭೇದ. ಪಟಪಟ ಆಗದಲ್ಲಿ ಸ್ವಭಾವತಃ ಭೇದ ಅದಾವು. ಪರಂತು ಇಲ್ಲಿ ಪಾಮರ ವಿಷಯಗಳು ಎಂದೆಂದು ತಿಳಿಯಲ್ಲ. ಎರಡರದ ಉಪಾಧಿ ಹಾಂ ಕೇವಲ ಅಭೇದ ವ್ಯವಹಾರ ಅದಲ್ಲ ಜೀವನ್ಮುಕ್ತಿ. ಉಪಾಧಿಗಳ ನಿವೃತ್ತಿ ಆದಮೇಲೆ भेद व्यवहार आगुदे ಇಲ್ಲ, विधेय मुक्ति. ठीक है. या प्रकार से जब वृत्ति और विषय दोनों एक देशस्थ होवे, ಈ ಪ್ರಕಾರವಾಗಿ ಯಾವ ಕಾಲದಾಗ ವೃತ್ತಿ ಮತ್ತು ವಿಷಯ ಎರಡೂ ಒಂದೇ ದೇಶದಲ್ಲಿ ಇರುವವು ಅವಾಗ ಚೇತನದ ಅಭೇದ ಆದಾಗೆ ಆದರೂ ಕೂಡ
ಅಭೇದ ಹೋಯೇ ಭಿ ಚೇತನದ ಅಭೇದ ಆದಾಗೆ ಆದರೂ ಕೂಡ ಉಪಾಧಿ ಪುರಸ್ಕಾರತೆ ನಾವು ಉಪಾಧಿಗಳ ಸ್ವೀಕಾರ ಮಾಡಿರೋಣದ್ರದಿಂದ ಪೂರ್ವೋಕ್ತ ಉಪಾದಾನ ಅಧಿಷ್ಠಾನಕ ಭೇದಕಥನ ಅಸಂಗತನೈ ನಾವು ಮೇಲೆ ಹೇಳಲ್ಪಟ್ಟಂಥ ಉಪಾದಾನದೂ ಭೇದ ಅಧಿಷ್ಠಾನದೂ ಭೇದ ಏನು ಹೇಳಿದೆವು ಇದೇನು ಅಸಂಗತ ಇಲ್ಲ, ಯುಕ್ತಿಸಂಗತ. ಅವರ ಸ್ವರೂಪಮೇ ಉಪೀತಕ ಅಭೇದ, ಸ್ವರೂಪದಲ್ಲಿ ಉಪೀತದ ಎರಡು ಚೇತನದಲ್ಲಿ ಅಭೇದನೇ ಅದು. ಯಾತೆ अधिष्ठान के ज्ञानते एक ही अधिष्ठान के ज्ञानते सर्पादि के विषय और तिनके ज्ञान की निवृत्ति भी संभवे. ಒಂದೇ ಅಧಿಷ್ಠಾನ ಜ್ಞಾನದಿಂದ ಸರ್ಪಾದಿ ವಿಷಯ ಮತ್ತು ಸರ್ಪಾದಿಗಳ ಜ್ಞಾನದ ನಿವೃತ್ತಿ ಅಂತ ಹೇಳುವುದನ್ನು ಕೂಡ ಸಂಭವಿಸುತ್ತದೆ ಅಂತ ಸಮಾಧಾನ ಹೇಳಿದರು.